ಹಾಯ್ ಫ್ರೆಂಡ್ಸ್, ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇವತ್ತೊಂದು 3 ಅನ್ನೋದು ಸಂಖ್ಯೆ ಅನ್ನೋದು ವಿಶೇಷ. ಯಾವ ಥರ ಅನ್ನೋದು ಹೇಳ್ತೀನಿ. ಇದು RCB ಪಂದ್ಯ ಗೆದ್ದರೆ ಹ್ಯಾಟ್ರಿಕ್ ವಿನ್ ಆಗುತ್ತೆ. ಸೊ ನಮ್ಮ ಸ್ಪಿಚ್ಚಲ್ಲಿ ನಮ್ಮ RCB ಬೆಂಗಳೂರು ಮೈದಾನದಲ್ಲಿ ಆಲ್ರೆಡಿ ಫಸ್ಟ್ 2-2 ಗೆದ್ದಿದ್ರು. ಇದು 3ನೇ ಗೆಲುವು. ಆಮೇಲೆ ಇನ್ನೊಂದು 3 ಏನಂತಂತಂದರೆ ಭುವನೇಶ್ವರ್ ಕುಮಾರ್ ಅವರು 3 ವಿಕೆಟ್ ಹೊಡೆದಿದ್ದಾರೆ. ಮತ್ತು ಇನ್ನೊಂದು ಈ IPL ಅಲ್ಲಿ ಬ್ಯಾಟಿಂಗ್ ಆಯಿತು, ಬಾಲಿಂಗಲ್ಲಿ ಆಯಿತು. ಭಾರತೀಯ ಯುವಕರು, ಈ ಭಾರತೀಯ ಯುವ ಪ್ರತಿಭೆ ಮುಂಚೂಣಿಯಲ್ಲಿ ಅನ್ನೋದು ಒಂದು ಸಂತಸದ ವಿಚಾರವನ್ನು ತಮ್ಮೊಂದಿಗೆ ಹಂಚಿಕೊಡುತ್ತಾ ಇವತ್ತು 4 ವಿಕೆಟು, ಯಾರೋ ನಮ್ಮ ರಸಿಕ್ ಅವರು 4 ವಿಕೆಟು, ಒಂದು ಹ್ಯಾಜಲ್ವುಡ್, ಟೋಟಲ್ ವೇಗದ ಬಾಲರ್ಗಳು 8 ವಿಕೆಟ್ ಹೋಗಿದ್ರೆ 2 ಕೃಣಾಲ್ ಪಾಂಡ್ಯ. ಅವ್ರಿಗೂ ಒಂದು ಲೆಕ್ಕದಲ್ಲಿ ಅವರು ಸ್ಪಿನ್ನು ಅನ್ನುವಂಗಿಲ್ಲ, ಮೀಡಿಯಮ್ ಫಾಸ್ಟು ಅನ್ನುವಂಗಿಲ್ಲ, 2 ಮಿಕ್ಸ್ ಇದ್ದಾರೆ ಅಂತ ಹೇಳ್ಬೇಕಾಗತ್ತೆ. ಅದು ಬಿಟ್ಟರೆ ಇನ್ನು ಇನ್ನೊಂದು ಹ್ಯಾಟ್ರಿಕ್ ಹೆಂಗೆ ಹೇಳ್ತೀನಿ ಅಂದರೆ 38 ಬದೋನಿ, 39 ಮುಕುಲು, 40 ಈ ಮಾರ್ಷು. ಇವರು 3 ಜನದ್ದು ಇದು ಒಂಥರ ಸೀರಿಯಲ್ ಪ್ರಕಾರ 3 ಇದಕ್ಕೂ ಹ್ಯಾಟ್ರಿಕ್ ಅನ್ಬೇಕಾಗುತ್ತೆ. ಈ ಹೊಡೆದಿರುವಂಥ ರನ್ನು ಅಂತ ಹೇಳ್ತಾ ಅತ್ಯಂತ ಕಡಿಮೆ 150 ಒಳಗೆ ಆಲ್ಔಟ್ ಮಾಡಿದಂತಹ ಈ ವರ್ಷದ 24 IPL ಪಂದ್ಯದಲ್ಲಿ ನಮ್ಮ RCB ತಂಡ ಅಂತೇಳಿ. ಇಲ್ಲಿವರೆಗೂ ನಮ್ಮ RCB ತಂಡ ಅಂದರೆ ಬಾಲಿಂಗ್ ದುರ್ಬಲ ಅಂತೇಳಿ ಒಂದು ಲೆಕ್ಕ ಇತ್ತು. ಬಟ್ ಇವತ್ತೇನಾಗಿದೆ ಅಂದರೆ ಬಾಲಿಂಗಲ್ಲಿ ವೇಗದ ಬಾಲಿಂಗು, ಸ್ಪಿನ್ ಆಗಲಿ ಎಲ್ಲದರಲ್ಲೂ ಒಂದು ಉತ್ತಮವಾದ ಕೊಡುಗೆಯನ್ನು ನೀಡಿ ಭರ್ಜರಿ ಗೆದ್ದೇ ಗೆಲ್ತಾರೆ. ಆಮೇಲೆ ಇನ್ನೊಂದು ನಮ್ಮ ಕಿಂಗ್ ಕೊಹ್ಲಿ ಅವರು ಏನು ಮಾಡಿದ್ದಾರೆ ಅಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬ್ಯಾಟಿಂಗ್ ಮಾಡೋಕ್ಕೆ ಬರ್ತಾರೆ. ಹೋದ ಸಾರಿನೂ ಫೀಲ್ಡಿಂಗ್ ಮಾಡಿರಲಿಲ್ಲ, ಬ್ಯಾಟಿಂಗ್ ಮಾಡಿ ಅವರು ಅಲ್ಲೇ ಡಗ್ಔಟಲ್ಲೇ ಇದ್ದರು. ಸ್ವಲ್ಪ ಏನೋ ಆರೋಗ್ಯದ ಸ್ವಲ್ಪ ವ್ಯತ್ಯಾಸ ಆಗಿದೆ. ಆದರೂ ಕೂಡ ಇವತ್ತು ಅವರು 19 ವರ್ಷಗಳ ಇತಿಹಾಸದಲ್ಲಿ IPL ಇತಿಹಾಸದಲ್ಲಿ ಮೊದಲ ಬಾರಿಯಾಗಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾ ಇದ್ದಾರೆ ಅಂತ ಹೇಳ್ತಾ, ನಾಳಿನ ನಂದು ಪ್ರಿಡಿಕ್ಷನ್ ಮ್ಯಾಚ್ ಅಂದರೆ ಪಂಜಾಬ್ ಗೆಲ್ಲುತ್ತೆ ಮುಂಬೈ ವಿರುದ್ಧ ಅಂತ ಹೇಳ್ತಾ ಇವತ್ತಿನ ಭರ್ಜರಿಯಾದ ಗೆಲುವು RCB ಅಭಿಮಾನಿಗಳಿಗೆ ಅರ್ಪಿಸುತ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.